ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಚರ್ಮುರಿ ಮಾಡ್ತಾ ಇದ್ದೀನಿ. ತೌತೆದು ಅಂದರೆ ಸೌತೆಕಾಯಿ ಉಂಟಲ್ಲ, ಇದು ಸೌತೆಕಾಯಿ ಸಣ್ಣದು ತೆಗೊಂಡಿದ್ದೇನೆ. ಹಾಗೆ ಕ್ಯಾರೆಟ್ ಮತ್ತು ಚರ್ಮುರಿ ಅಂದರೆ ಹುರಿ ಅಕ್ಕಿ ಅಂತ ಹೇಳ್ತೇವೆ ನಾವು, ಮತ್ತು ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ ಉಪ್ಪು, ಇಷ್ಟನ್ನು ತೆಗೊಂಡಿದ್ದೇನೆ. ಈಗ ಮಾಡುವ. ಫಸ್ಟಿಗೆ ಎಂತ ಮಾಡ್ತೇನೆ ಹೇಳಿದರೆ, ಇದರದ್ದು ಫಸ್ಟ್ ಸಿಪ್ಪೆ ಉಂಟಲ್ಲ, ಸಿಪ್ಪೆ ತೆಗಿತೇನೆ. ಹಾಗೆ ಇದರದ್ದು ಸಹ, ಮತ್ತು ಸ್ವಲ್ಪ ಇದು ಉಂಟಲ್ಲ ಅಂತ ಪೀನಟ್ ಹೇಳ್ತೇವಲ್ಲ, ಶೇಂಗಾ, ಇದನ್ನು ಫಸ್ಟಿಗೆ ಚೆಂದ ಮಾಡಿ ರೋಸ್ಟ್ ಮಾಡಿಕೊಳ್ತೇನೆ, ಅಂದರೆ ಕೆಂಪಗೆ ಆಗುವವರೆಗೂ. ಮತ್ತು ತೆಂಗಿನೆಣ್ಣೆ, ಇದು ವರ್ಜಿನ್ ಕೊಕೊನಟ್ ಆಯಿಲ್, ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಉಪ್ಪು, ಮತ್ತು ನಾವು ಸಾರಿಗೆ ಉಪಯೋಗ ಮಾಡ್ತೇವಲ್ಲ, ಅಂದರೆ ಸಾರಿನ ಪುಡಿ, ನಾವು ರಸಮೆಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತೇವಲ್ಲ, ಅದನ್ನು ಸ್ವಲ್ಪ ಹಾಕ್ತೇನೆ. ಸೊ ಇಷ್ಟೇ ಬೇಕಾಗಿರೋದು. ಈಗ ಶುರು ಮಾಡುವ. ನೋಡಿ, ನಾನು ಫಸ್ಟಿಗೆ ಇಲ್ಲಿ ಇದು ತವ ಇಟ್ಟುಕೊಂಡಿದ್ದೇನೆ ಬಿಸಿ ಮಾಡಿ. ಇದು ಆಲ್ರೆಡಿ ಬಿಸಿಯಾಗಿದೆ. ಇದಕ್ಕೆ ಫಸ್ಟಿಗೆ ನಾನು ಎಂತ ಮಾಡ್ತೇನೆ, ಫಸ್ಟ್ ಇದು ಪುರಿ ಅಕ್ಕಿ ಉಂಟಲ್ಲ, ಅಂದರೆ ಚರ್ಮುರಿ ಮಾಡಲಿಕ್ಕೆ ಪುರಿ ಏನು ಉಂಟು ಅದನ್ನು ಫಸ್ಟು ಬೆಚ್ಚ ಮಾಡಿಕೊಂಡಿದ್ದೆ. ಹೀಗೆ ಮಾಡಿದರೆ ಎಂತ ಆಗ್ತದೆ ಗೊತ್ತುಂಟ, ಒಳ್ಳೆ ಕ್ರಿಸ್ಪ್ ಬರ್ತದೆ. ಅಂದರೆ ಗರಿ ಗರಿ ಹೇಳ್ತೇವಲ್ಲ, ಹಾಗೆ ತಿನ್ನಲಿಕ್ಕೆ ಭಾರಿ ಚಂದ ಆಗ್ತದೆ. ಹೀಗೆ ಶುರು ಮಾಡಿ. ನೋಡಿ, ಇದು ಬೇಸಿನ್ ಅಥವಾ ಎಂತ ಹೇಳ್ತೇವೆ ಪಾತ್ರೆ, ಮಿಕ್ಸ್ ಮಾಡಲಿಕ್ಕೆ ದೊಡ್ಡದಾಗಿ ಇದ್ದರೆ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಫಸ್ಟಿಗೆ ನಾನು ಇದು ತೆಂಗಿನೆಣ್ಣೆ ಒಂದು ಇದು ಅಳತೆ ಉಂಟಲ್ಲ, ಅಂದರೆ ಇದು ಒಂದು 15 ml. ಸೊ ಈ ಅಳತೆಗೆ ನಾನು ಫಸ್ಟ್ ಹಾಕಿಕೊಳ್ತಾ ಇದ್ದೇನೆ. ಅದು ಬಿಸಿ ಆಗುವವರೆಗೆ ಇದನ್ನು ನಾನು ಹೀಗೆ ಇದನ್ನು ಹಾಕಿದ್ದೇನೆ. ಆಯಿತಾ, ಇಲ್ಲಿ ತೋರಿಸ್ತೇನೆ, ಕಾಣ್ತುಂಟು, ಹೀಗೆ ಮಾಡಿದ್ದೇನೆ. ಈಗ ನೋಡಿ, ಇದನ್ನು ನೋಡಿ, ಫಸ್ಟ್ ಅದು ಎಡ್ಜಸ್ ಉಂಟಲ್ಲ, ಎಡ್ಜಸನ್ನು ಹೀಗೆ ಕಟ್ ಮಾಡಬೇಕು. ಇದರದ್ದು ಸಹ, ಮತ್ತು ಸ್ವಲ್ಪ ಇದರದ್ದು ಸಹ ನಾನು ಸಣ್ಣ ತಾವತೆ ತಗೊಂಡಿದ್ದೇನೆ. ನಮ್ಮ ತುಳುವಲ್ಲಿ ತಾವತೆ ಹೇಳ್ತೇವೆ, ಕನ್ನಡದಲ್ಲಿ ಸೌತೆಕಾಯಿ ಹೇಳ್ತೇವೆ. ಹಾಗೆ ಇದು ಸಿಪ್ಪೆ ಸುಲಿಲಿಕ್ಕೆ ಹೀಗೆ 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 ಸುಲಿಬೇಕು. ಆಯಿತಾ, ಮತ್ತು ಇದು ಎಂತ ಹೇಳ್ತೇವೆ, ನಾವು ಪೀಲ್ ಮಾಡಿರ್ತೇವಲ್ಲ, ಇದು ಎಡ್ಜ್, ಇದನ್ನು ಫಸ್ಟು ಹೀಗೆ 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 ಇದನ್ನು ಚಂದ ಮಾಡಿ, ಅದು ಅಂದರೆ ಕಹಿ ಇರ್ತದಲ್ಲ, ಇದು ಯಾಕೆ ಹೀಗೆ ಮಾಡೋದು ಹೇಳಿ, ಕಹಿ ಎಲ್ಲ ಹೋಗ್ತದೆ ಅಂತ. ಹಾಗೆ ಇದನ್ನು ಸಹ ನಾನು ಈಗ ಪೀಲ್ ಮಾಡ್ತಾ ಇದ್ದೇನೆ. ಹೀಗೆ ಕ್ಯಾರೆಟ್ ಅನ್ನು ಸಹ
ಈಗ ನಾನು ಫಸ್ಟಿಗೆ ಎಂತ ಮಾಡ್ತೇನೆ ಅಂದರೆ ಇದನ್ನು ಇದು ಉಂಟಲ್ಲ, ಇದು ದೊಡ್ಡದು ತುರಿಯುವ ಮಣೆ ಹೇಳ್ತೇವಲ್ಲ ಇಲ್ಲಿ, ಇದು ನೋಡಿ ಹೀಗೆ ಇಟ್ಟುಕೊಂಡು ಹೀಗಿರೋದು. ನಾನು ಈಗ ಬೇಸಿನ್ ಉಂಟಲ್ಲ, ನಾವು ಯಾವ ಬೇಸಿನ್ ತಗೊಂಡಿದ್ದೇವೆ ನಾನು ಇದೇ ಬೇಸಿನಿಗೆ ಅದು, ಯಾಕಂತ ಹೇಳಿದರೆ ಚೆಲ್ಲುವುದಿಲ್ಲ ಅಷ್ಟು ನೋಡಿ. ಇದು ಅಂತಲ್ಲ, ಇದನ್ನೊಂದು ಸೈಡಿಗೆ ತೆಗೆದುಬಿಡೋಣ. ಇದು ಕಾಣ್ತಂತ ಸೊ ಇಲ್ಲಿ ರೋಸ್ಟ್ ಆಗಿದೆ ನೋಡಿ. ಸೊ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ಅಂದರೆ ಸ್ವಲ್ಪ ಮಾತ್ರ ನಮ್ಮ ಕಾವಲಿ ಉಂಟಲ್ಲ, ಕಾವಲಿಯಿಂದ ನಾವು ರೋಸ್ಟ್ ಮಾಡಿದ ಹುರಿದ ಅಕ್ಕಿಯನ್ನು ಅಥವಾ ಮುರುಮುರ ಚರ್ಮುರಿಯದು ಪುರಿ ಏನು ಉಂಟು ಖಾಲಿ ಪುರಿಯನ್ನು ಇಲ್ಲಿ ಹಾಕಿಕೊಳ್ತೇನೆ. ಸೊ ಫಸ್ಟಿಗೆ ನಾನು ತೆಂಗಿನೆಣ್ಣೆ ಹಾಕಿದ್ದೇನೆ, ಹಾಗೆ ಕ್ಯಾರೆಟ್ ಹಾಕಿದ್ದೇನೆ. ಇದರದ್ದು ಸಿಪ್ಪೆ ಉಂಟಲ್ಲ, ಕುಕುಂಬರ್ ಇದು ಫ್ರೆಶ್ ಉಂಟು. ಸೊ ಫ್ರೆಶ್ ಆಗಿರೋದು ಯಾವುದಲ್ಲೂ ತಗೊಂಡ್ರೆ ಆರೋಗ್ಯಕ್ಕೆ ಸಹ ಒಳ್ಳೆಯದು. ಹಾಗೆಯೇ ಇನ್ನೊಂದು ವಿಚಾರ ಹೇಳೋದು ಮರೆತು ಬಿಟ್ಟೆ, ಎಂತ ಗೊತ್ತುಂಟಾ, ಇದು ಉಂಟಲ್ಲ, ಇದನ್ನು ನಾವು ಡೈಲಿ ಸಲಾಡಲ್ಲಿ 2 ಟೈಮ್ ಅಥವಾ 3 ಟೈಮ್ ಇದನ್ನು ನಾವು ಸಾಧಾರಣ ವಾಟರ್ ರಿಟೆನ್ಷನ್ ಅಥವಾ ಬ್ಲೋಟಿಂಗ್ ಹೇಳ್ತೇವಲ್ಲ ಅದನ್ನು ಕಡಿಮೆ ಮಾಡ್ಬೋದು. ಏಕಂತ ಹೇಳಿದರೆ ಇದರಲ್ಲಿ ತುಂಬ ವಾಟರ್ ಕಂಟೆಂಟ್ ಉಂಟು. ಹಾಗಾಗಿ ಇದು ತಿನ್ನೋದ್ರಿಂದ ನಾವು ವೆಯ್ಟ್ ಗೇನ್ ಸಹ ಆಗೋದಿಲ್ಲ, ನಮ್ಮ ವೆಯ್ಟ್ ಎಂತ ಉಂಟು ಅದು ಮೇಂಟೈನ್ ಆಗ್ತದೆ. ಓಕೆ, ಇದನ್ನು ಸಹ ನಾನು ಈಗ ಇದು ಮಾಡ್ತೇನೆ, ಗ್ರೇಟ್ ಮಾಡ್ತೇನೆ ಹೀಗೆ. ನಾನು ಇದು ಮಾಡಿದೆ ಅಲ್ಲ, ರೋಸ್ಟ್ ಮಾಡಿದೆ ಅಲ್ಲ, ಅದನ್ನು ಇದೊಂದು ಬಾಕ್ಸಿಗೆ ಇಟ್ಕೊಳ್ತೇನೆ. ಹೀಗೆ ಇಟ್ಟುಕೊಂಡ್ರೆ ಸೊ ಯಾವಾಗ ನಮಗೆಲ್ಲ ಬೇಕು ಆಗ ನಾವು ಇದನ್ನು ಉಪಯೋಗ ಮಾಡಿಕೊಡ್ಬೋದು. ಅದಕ್ಕೆ ಸ್ವಲ್ಪ ಆರಲಿಕ್ಕೆ ಬಿಡ್ತೇನೆ, ಯಾಕೆಂದರೆ ಬಿಸಿ ಹಾಕಿದರೆ ಪ್ಲಾಸ್ಟಿಕ್ ಅಲ್ಲ ಅದು ಎಂತ ಆಗ್ತದೆ, ಅದಕ್ಕೆ ಸಹ ಸ್ವೆಲ್ಲಿಂಗ್ ಆಗ್ತದೆ. ಆಯಿತು, ಅಂದರೆ ಪ್ಲಾಸ್ಟಿಕ್ ಹಾಳಾಗ್ತದೆ ಅಂತ ಬೇರೆ ಇರ್ತಾರೆ, ನಮಗೆ ಅದಕ್ಕೆಲ್ಲ ಸ್ವೆಲ್ಲಿಂಗ್ ಆಗೋದಿಲ್ಲ. ಆಯಿತು, ಹೀಗೆ ತೆಗೊಂಡು ನಾನು ಈಗಲೂ ಉಪ್ಪು ಹಾಕಿಲ್ಲ, ಯಾಕೆಂತ ಹೇಳಿದರೆ ಇದು ನೀರು ಬಿಡ್ತಾರಲ್ಲ ಅದಕ್ಕೆ. ಸೊ ಎಲ್ಲ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಅದನ್ನು ಮತ್ತೆ ಹಾಕಿದ್ದೆ. ಹೀಗೆ ಬಂದಿದೆ.
ಫುಲ್ಲು ತಣ್ಣಗೆ ಆಗ್ತಾ ಉಂಟು. ಆ್ಯಸ್ ಕುಕುಂಬರ್ ಹೇಳ್ತೇವಲ್ಲ ಹಾಗೆ ನನಗೆ ಅನುಭವ ಆಗ್ತಾ ಉಂಟು. ಇನ್ನೊಂದು ಎಂತ ಗೊತ್ತುಂಟ, ನಾವೆಂಥ ಕೆಲಸ ಮಾಡ್ತೇವೆ ಅದನ್ನು ಯಾವಾಗಲೂ ಎಂಜಾಯ್ ಮಾಡಬೇಕು, ಅದು ಇಂಪಾರ್ಟೆಂಟ್. ಯಾವಾಗಲೂ ಅಯ್ಯೋ ಎಷ್ಟು ಕಷ್ಟ ಉಂಟು ಹೇಳಿದರೆ ಕಷ್ಟ ಆಗ್ತದೆ, ಅದೇ ಸುಲಭ ಉಂಟು ನನಗೆ ಖುಷಿ ಆಗ್ತದೆ, ಮನಸ್ಸಿಗೆ ಒಂದು ಖುಷಿ ಆದರೆ ನೋಡಿ ರುಚಿ ಸಹ ಚೆಂದ ಬರ್ತದೆ. ಅದು ಸಹ ಒಂದು ಸೀಕ್ರೆಟ್, ಗೊತ್ತಾಯ್ತಾ? ಯಾರಿಗೆ ಸಹ ಹೇಳಬೇಡಿ. ಸೊ ಇದನ್ನು ತೊಳಿಲಿಕ್ಕೆ ಹಾಕ್ತೇನೆ. ನೋಡಿ ಅದು ಎಂತ ಹೇಳಿದರೆ ನಾವು ರೋಸ್ಟ್ ಮಾಡಿದ್ದೇವಲ್ಲ, ಇಲ್ಲಿ 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 ನನಗೆ ಸೌಟಲ್ಲಿ ತೆಗೆದುತ್ತೇನೆ. ಈಗ ಹೀಗೆ ಹಾಕ್ತೇನೆ ಅದನ್ನು ಹೀಗೆ. ಮತ್ತು ಈಗ ಅದು ಒಂದು ಬಾಕಿ ಆಯಿತು, ಯಾವುದು ಗೊತ್ತುಂಟ? ನಾವು ಉಪ್ಪು, ರಸಮ್ ಪೌಡರ್ ಮತ್ತು ಇದು ಎಂಥ ಕಡಲೆ ಬೀಜ ನಾವು ಲೆಮನ್ ರೈಸ್ಗೆಲ್ಲ ಹಾಕ್ತೇವಲ್ಲ ಅದನ್ನು ರೋಸ್ಟ್ ಮಾಡಲಿಕ್ಕೆ ಅದೊಂದು ಬರ್ತದೆ. ಬಟ್ ಬೇಸರ ಮಾಡಬೇಡಿ, ನಾನೀಗ ಹಾಕ್ತೇನೆ. ಓಕೆ, ಈಗ ಅದಕ್ಕೆ ಸಹ ಸ್ವಲ್ಪ ಹೇಳಿದರೆ ಸ್ವಲ್ಪ ಲೈಟಾಗಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದರೆ ಅದಕ್ಕೆ ಸಹ ಕೋಪ ಬರುವುದಿಲ್ಲ. ಯಾಕೆಂದರೆ ಅದನ್ನು ಬಿಟ್ಟಿದ್ದೇನಲ್ಲ ನಾನು, ಅದನ್ನು ಅಂದರೆ ರೋಸ್ಟ್ ಮಾಡಲಿಕ್ಕೆ ಮರೆತು ಬಿಟ್ಟೆಲ್ಲ. ಇಲ್ಲಿ ನೋಡಿ ಇಷ್ಟು ತಗೊಂಡಿದ್ದೇನೆ ತೆಂಗಿನೆಣ್ಣೆ. ಇದು ನೋಡಿ ಟೇಬಲ್ ಸ್ಪೂನ್ ಇರ್ತೇವಲ್ಲ, ಇದರಲ್ಲಿ ನಾನು 2 ಟೈಮ್ ಅದನ್ನು ಹಾಕ್ತೇನೆ. 4 ಸ್ಪೂನ್ ಅಷ್ಟು ಹಾಕ್ತೇನೆ, ಯಾಕೆಂದರೆ ಚೆಂದ ಟೇಸ್ಟ್ ಬರಬೇಕಂತ, ಮತ್ತು ಅದು ಚೆಂದ ರೋಸ್ಟ್ ಆಗಬೇಕು. ಅಷ್ಟರೊಳಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ತೇನೆ. ಇದು ನೋಡಿ ಎಷ್ಟು ಉಪ್ಪು. ಇದು ಅಂತ ಹೇಳಿದರೆ ನಾವು ಕೈಯಲ್ಲಿ ಹಾಕುವುದಾದರೆ ಯಾವಾಗಲೂ ಇದು ಬೆರಳು ಉಂಟಲ್ಲ, ಇದು 4 ಬೆರಳು ಇಷ್ಟು ಹಾಕಿದರೆ ಸಾಂಬಾರು ಅದಕ್ಕೆಲ್ಲ ಒಳ್ಳೆಯಾಗ್ತದೆ. ಅದೇ ಇದಕ್ಕೆ ನಾವು ಎಷ್ಟು ಟೇಸ್ಟ್ ಬೇಕು, ಈಗ 3 ಜನ 4 ಜನ 5 ಜನ ಎಷ್ಟು ಜನರಿಗೆ ಮಾಡ್ತೇವೆ ಅಥವಾ ಒಬ್ಬರಿಗೆ ಅಂತ ಹೇಳಿದರೆ ಅದರ ಮೇಲೆ ನಾವು ಪೇಸ್ಟನ್ನು ಹಾಕಿಕೊಳ್ಳೋದು. ಹಾಗೆ ಸ್ವಲ್ಪ ಸಾರಿನ ನೋಡಿ ನಾನು ಇಷ್ಟು ತೆಗೊಳ್ತಾ ಇದ್ದೆ. ಇದು ರಸಮ್ ಪೌಡರ್ ನಾನು ಮಿಕ್ಸ್ ಮಾಡುವಾಗ ತೋರಿಸ್ತೇನೆ. ಓಕೆ, ತೆಂಗಿನೆಣ್ಣೆದು ಸ್ಮೆಲ್ ಉಂಟಲ್ಲ ಮಾಡುವ ಹಾಗೆ ಆಗ್ತದೆ, ಫುಲ್ ಚಂದ ಸ್ಮೆಲ್ ಬರ್ತಾ ಉಂಟು. ನಾನು ಸಿಪ್ಪೆ ಉಂಟಲ್ಲ ಇದನ್ನು ಒಂದು ಕವರಿಗೆ ಇದು ನೋಡಿ ನಾನು ತೋರಿಸ್ತೇನೆ. ಇಲ್ಲಿ ನೋಡಿ
ಸ್ವಲ್ಪ ರೆಡ್ಡಿಶ್ ಆಗಬೇಕು, ಆಗ ಮಾತ್ರ ಅದು ಟೇಸ್ಟ್ ಬರೋದು. ಸೊ ಸಾಲ್ಟ್ ಎಲ್ಲ ಹಾಕಿದ್ದೇವೆ. ನಾನು ಇನ್ನೂ ಸ್ವಲ್ಪ ಇದು ಉಂಟಲ್ಲ ಅಂತ ನೋಡಿ, ಇದನ್ನು ಇನ್ನೂ ಸ್ವಲ್ಪ ಹಾಕಿಬಿಡ್ತೇನೆ. ಯಾಕೆಂತ ಹೇಳಿದರೆ ಚೆಂದ ತಿನ್ನಬೇಕಂತ. ನಾವಿರೋದು ಯಾಕೆ ತಿನ್ನಲಿಕ್ಕೆ ಅಲ್ಲ, ನಾವು ಓಡಾಡಲಿಕ್ಕೆ ಎಲ್ಲದಕ್ಕೆ ಸಹ ಶಕ್ತಿ. ಆ್ಯಂಡ್ ಇನ್ನೊಂದು ವಿಷಯ ಗೊತ್ತುಂಟ, ದಿಸ್ ಆಲ್ಸೋ ಹ್ಯಾಸ್ 20 grams ಆಫ್ ಪ್ರೋಟೀನ್. ಸೊ ನಾವು ತರಕಾರಿ ಹಾಕಿದ್ದೇವಲ್ಲ, ಅದರಲ್ಲಿ ಫೈಬರ್ ಉಂಟು, ಹಾಗೆ ಇದರಲ್ಲಿ ಪ್ರೋಟೀನ್ ಉಂಟು. ಸೊ ಪ್ರೋಟೀನ್ ಫೈಬರ್ ಸೇರಿಕೊಂಡ್ರೆ ಒಳ್ಳೆ ಎಲ್ಲ ವೈಟಮಿನ್ಸ್ ಸಿಗ್ತದೆ. ಹಾಗೆ ನಾವು ಶೇಂಗಾ ಹೇಳಿದ್ದಲ್ಲ, ಶೇಂಗಾದಲ್ಲಿ ಸಹ ಇದು ಪ್ರೋಟೀನು ಉಂಟು. ಹಾಗಂತ ಹೇಳಿ ತುಂಬ ತಿನ್ನಲಿಕ್ಕೆ ಹೋಗಬೇಡಿ, ಮತ್ತು ಪಿತ್ತ ಆದರೆ ಯಾರಿಗೂ ಸಹ ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ನಮ್ಮ ಕಷ್ಟ ನಮಗೆ ಅಲ್ಲ. ಹಾಗೆ ನೋಡಿ, ನಾನು ಇದು ಹಾಕಿದ್ದೇನೆ. ಈಗ ಇದಕ್ಕೆ ಇಲ್ಲಿ ಸ್ವಲ್ಪ ಹಾಕ್ತಾ ಇದ್ದಾನೆ. ಸ್ವಲ್ಪ ಮತ್ತೆ ಬೇಕಿದ್ರೆ ಹಾಕಿಕೊಳ್ಬೋದು. ಸೊ ಈಗ ಸ್ವಲ್ಪ ಆರಿದೆ, ಇದನ್ನು ಕ್ಲೋಸ್ ಮಾಡ್ತೇನೆ. ಇದು ಸಹ ಹೀಗೆ ಇಲ್ಲಿ ನೋಡಿ, ಬೆಳಕಿಗೆ ತೋರಿಸ್ತೇನೆ. ಹೀಗೆ ನಾನು ತೆಂಗಿನೆಣ್ಣೆ ಹಾಕಿ ಈಗ ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ನಮ್ಮ ಚಟ್ಮುರಿ ರೆಡಿ ಆಗ್ತದೆ. ಪ್ರೋಟೀನ್ ರಿಚ್, ಹೆಲ್ದಿ. ಹಾಗೆ ತೆಂಗಿನೆಣ್ಣೆ ಯಾಕೆ ಯೂಸ್ ಮಾಡೋದು ಗೊತ್ತುಂಟ? ಅದರಲ್ಲೂ ನಾವು ಗಾಣದಿಂದ ಏನು ಮಾಡಿರ್ತೇವೆ ತೆಂಗಿನೆಣ್ಣೆ, ಅದರಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಇರ್ತದೆ. ಕೊಲೆಸ್ಟ್ರಾಲ್ ಕಂಟೆಂಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ದೇಹಕ್ಕೆ ನಾವು ಉಪಯೋಗ ಮಾಡಬೇಕು. ಯಾಕೆ ಹೇಳಿದರೆ ಅದು ಹಾರ್ಟಿಗೆ ಒಳ್ಳೆಯದು. ಹಾಗೆ ನಾವು ವೆಯ್ಟ್ ಗೇನ್ ಸಹ ಆಗೋದಿಲ್ಲ. ಅದೇ ರೀಸನಿಗೆ ನಾವು ಮತ್ತು ಎಣ್ಣೆ ಉಂಟಲ್ಲ, ನಮಗೆ ಲೂಬ್ರಿಕ್ ಅಂದರೆ ಈಗ ಗಾಡಿಗೆ ಹೀಗೆ ಈಗ ನಾವು ಪೆಟ್ರೋಲ್ ಹೇಗೆ ಹಾಕ್ತೇವೆ, ಹಾಗೆ ಆಯಿಲ್ ಸಹ ಹೇಗೆ ಹಾಕ್ತೇವೆ, ಹಾಗೆ ನಮ್ಮ ದೇಹಕ್ಕೆ ಸಹ ಇಷ್ಟು ಆಯಿಲ್ ಸ್ವಲ್ಪ ಆದರೂ, ಅಂದರೆ ದಿನಕ್ಕೆ 1 ಚಮಚ ತುಪ್ಪ, 1 ಚಮಚ ಎಣ್ಣೆ, ತೆಂಗಿನ ಎಣ್ಣೆ ಅಥವಾ ಯಾವುದೇ ಎಣ್ಣೆ ಇರ್ಬೋದು, ಒಳ್ಳೆಯದು ಎಣ್ಣೆ ಯಾವುದು ನಾವು ಅಡುಗೆ ಉಪಯೋಗ ಮಾಡ್ತೇವೆ ಅದು ಬೇಕು. ಯಾಕೆ ಹೇಳಿದರೆ ನಮ್ಮ ಒಂದು ಕಟ್ಟೆ ಅಂತ ಹೇಳ್ತೇವೆ, ಅಂದರೆ ನಮ್ಮ ಒಂದು ಜಠರ ಏನು ಉಂಟು ಅದೇ ನಮ್ಮ ಮೇನ್ ಪಾರ್ಟ್. ನಮ್ಮ ಬಾಡಿಯಲ್ಲಿ ಎಲ್ಲ ಫಂಕ್ಷನ್ ಆಗಲಿಕ್ಕೆ ನಾವು ಅಂದರೆ ಹೆಲ್ದಿಯಾಗಿರಲಿಕ್ಕೆ ಅದು ಮೇನ್. ಆಯಿತಾ? ಈಗ ಮಿಕ್ಸ್ ಮಾಡ್ತೇನೆ. ಮಿಕ್ಸ್ ಮಾಡಿದರೆ ನಮ್ಮ ಚರ್ಮುರಿ ರೆಡಿ ಆಗ್ತದೆ. ಇಲ್ಲಿ ನೋಡಿ, ಮಿಕ್ಸ್ ಮಾಡ್ತೇನೆ. ಎಷ್ಟು ಇಲ್ಲಿ ನೋಡಿ, ಹೇಗೆ ನೋಡಿ, ಹೇಗೆ ಹೀಗೆ ಹೀಗೆ ಇದನ್ನು ನಾನೊಂದು ಬಾಕ್ಸಿಗೆ ಹಾಕ್ತೇನೆ. ಅಂದರೆ ಮತ್ತು ಇನ್ನೊಂದು ಹೇಳೋದು ಮರೆತು ಬಿಟ್ಟೆ, ನಿಮಗೆ ಬೇಕಿದ್ದರೆ ನೀರುಳ್ಳಿ ಉಂಟಲ್ಲ, ನೀರುಳ್ಳಿ ಆನಿಯನನ್ನು ಫ್ರೈ ಮಾಡಿ ಹಾಕಿದರೆ ಇನ್ನೂ ಸಹ ಚೆಂದ ಟೇಸ್ಟ್ ಬರ್ತದೆ. ನಾನು 2 ತರಕಾರಿ ಉಂಟು, ಎಷ್ಟು ಸಾಕಂತ ಹೇಳಿ ನಾನು 2 ತರಕಾರಿಯನ್ನು ಗ್ರೇಟ್ ಮಾಡಿ ಹಾಕಿದ್ದೇನೆ. ಎಲ್ಲರಿಗೂ ಇಷ್ಟರ ತನಕ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನೀವು ಸಹ ಟ್ರೈ ಮಾಡಿ. ಯಾಕೆಂತ ಹೇಳಿದರೆ ಮನೆಯ ಆಹಾರ ಯಾವಾಗಲೂ ಆರೋಗ್ಯಕ್ಕೆ ಒಳ್ಳೆಯದು. ಇಷ್ಟರ ತನಕ ಪೇಷನ್ಸಲ್ಲಿ ಇದ್ದದಕ್ಕೆ ಎಲ್ಲರಿಗೂ ಸಹ ಥ್ಯಾಂಕ್ ಯು. ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ.